ನಮಸ್ಕಾರ. ಕೋಲ 12,200 ಮೀಟರ್, 12.2 ಕಿಲೋಮೀಟರ್ ಆಳದ ಕೊಳವೆ ಬಾವಿ. ಮಾನವ ಬಾಹ್ಯಾಕಾಶದತ್ತ ಮುಖ ಮಾಡಿ ಚಂದ್ರನ ಮೇಲೆ ಕಾಲಿಟ್ಟ ನಂತರ ತಾನಿರುವ ಭೂಮಿಯ ಅಂತರಾಳದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ತವಕಿತನಾಗಿದ್ದ. ಇದರ ಪರಿಣಾಮವಾಗಿ 1970 ಮೇ 24ರಂದು ಸೋವಿಯತ್ ಒಕ್ಕೂಟ ಭೂಮಿಯ ಪದರಗಳನ್ನು ಅಧ್ಯಯನ ಮಾಡೋದಕ್ಕೆ ಅದರ ಕೇಂದ್ರದತ್ತ ಎಷ್ಟು ಸಾಧ್ಯವಷ್ಟು ಆಳವಾಗಿ ಹೋಗುವ ಒಂದು ಯೋಜನೆಯನ್ನು ಹಮ್ಮಿಕೊಡ್ತು. ಇದರ ಅಂಗವಾಗಿ 15 ಕಿಲೋಮೀಟರ್ ಅಂದರೆ 15,000 ಮೀಟರ್ ಆಳದ ಕೊಳವೆ ಬಾವಿಯನ್ನು ರಷ್ಯಾದ ಉತ್ತರ ಭಾಗದಲ್ಲಿರುವ ಕೋಲಾ ಉಪಖಂಡದಲ್ಲಿ ಕೊರೆಯೋದಕ್ಕೆ ತೀರ್ಮಾನವನ್ನು ಮಾಡಿತು. ಭೂಮಿಯ ತೊಗಟೆ ಅಂದರೆ ಕ್ರಸ್ಟ್ ಎಷ್ಟು ದಪ್ಪಕೈತೆ, ಅದರಲ್ಲಿನ ಕಲ್ಲುಗಳ ರಚನೆ ಹೇಗಿದೆ, ಕೆಳಕ್ಕೆ ಸಾಗಿದಂತೆ ಭೂಮಿಯ ಒಳಗಿನ ಉಷ್ಣತೆ ಮತ್ತು ಭೌತಿಕ ಗುಣಗಳು ಹೇಗೆ ಬದಲಾಗ್ತವೆ, ಭೂಕಂಪದ ಅಲೆಗಳು ಅಂದರೆ ಸಿಸ್ಮಿಕ್ ವೇವ್ಸ್ ಮೂಲಕ ಪಡೆದ ಮಾಹಿತಿಗೆ ಪೂರಕವಾಗಿ ನೈಜ ಕಲ್ಲುಗಳ ಮಾದರಿಗಳು ಹೇಗಿವೆ ಅಂತ ತಿಳ್ಕೊಳ್ಳೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಭೂಮಿಯ ರಚನೆ ಸಾಮಾನ್ಯವಾಗಿ ತೊಗಟೆ ಕ್ರಸ್ಟು, ಕವಚ ಮ್ಯಾಂಟ್ಲು ಮತ್ತು ಕೋರ್ ತಿರುಳು ಅಂತಕ್ಕಂಥ 3 ಪ್ರಮುಖ ಭಾಗಗಳನ್ನ ಹೊಂದೈತೆ. ಭೂಕಂಪದ ಅಲೆಗಳ ಅಧ್ಯಯನದ ಮೂಲಕ ಭೂತೊಗಟೆಯ ಒಳಭಾಗದಲ್ಲಿ ಕೋನ್ರಾಡ್ ವಿಚ್ಛೇದನ ಅಂದರೆ ಕೋನ್ರಾಡ್ ಡಿಸ್ಕಂಟಿನ್ಯೂಟಿ ಮತ್ತು ಮೊಹ್ರೋವಿಚಿಕ್ ವಿಚ್ಛೇದನ ಅಂದರೆ ಮೊಹೋ ಡಿಸ್ಕಂಟಿನ್ಯೂಟಿ ಅಂತಕ್ಕಂಥ ಪ್ರಮುಖ 2 ಗಡಿಗಳನ್ನು ಭೂವಿಜ್ಞಾನಿಗಳು ಊಹಿಸಿದರು. ಈ ಗಡಿಗಳು ಭೂಪಟಲದ ರಚನೆಯಲ್ಲಿ ಹಠಾತ್ ಬದಲಾವಣೆಯನ್ನು ಸೂಚಿಸುತ್ತವೆ. ಕೋಲಾ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಈ ಗಡಿಗಳನ್ನು ನೇರವಾಗಿ ತಲುಪಿ ಅವುಗಳ ನಿಜವಾದ ಲಕ್ಷಣ ಮತ್ತು ಸ್ವಭಾವಗಳನ್ನು ತಿಳ್ಕೊಳ್ಳೋದು ಕೂಡ ಒಂದಾಗಿತ್ತು. ಕೋಲಾ ಕೊಳವೆ ಬಾವಿ ಈ ಕೊರತೆಯಿಂದ ಭೂತೊಗಟೆಯ ರಚನೆ ಕುರಿತಿದ್ದ ಕೆಲವು ಹಿಂದಿನ ಊಹೆಗಳು ತಲೆಕೆಳಗಾದವು. ಭೂಕಂಪ ಅಲೆಗಳ ಅಧ್ಯಯನದ ಆಧಾರದ ಮೇಲೆ ವಿಜ್ಞಾನಿಗಳು ಒಂದು ನಿರ್ದಿಷ್ಟ ಆಳದಲ್ಲಿ ಗ್ರಾನೈಟ್ ಕಲ್ಲುಗಳು ಬಸಾಲ್ಟ್ ಕಲ್ಲುಗಳಾಗಿ ಬದಲಾಗ್ತವೆ ಅಂತ ಭಾವಿಸಿದ್ರು. ಆದರೆ ಈ ಬಾವಿಯನ್ನು ಕೊರೆದಾಗ ದಕ್ಕಿದ ಫಲಿತಾಂಶಗಳು ಬೇರೆಯಾದ ಚಿತ್ರಣವನ್ನು ನೀಡಿದವು. ಸುಮಾರು 7 ಕಿಲೋಮೀಟರ್ ಆಳದವರೆಗೂ ಕೂಡ ಗ್ರಾನೈಟ್ ಕಲ್ಲುಗಳೇ ಕೂಡ ಕಂಡುಬಂದವು. ಅಂದರೆ ಭೂಕಂಪ ಅಲೆಗಳ ವೇಗದ ಬದಲಾವಣೆ ಕಲ್ಲಿನ ಗುಣಲಕ್ಷಣ ಬದಲಾವಣೆಯಿಂದ ಬಂದಿರದೆ ಒತ್ತಡದ ಪರಿಣಾಮ, ಕಲ್ಲಿನ ಸಾಂದ್ರತೆ ಮತ್ತು ಸೂಕ್ಷ್ಮ ಬಿರುಕುಗಳ ಮುಚ್ಚಿಕೆ ಇವುಗಳಿಂದ ಉಂಟಾಗಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಈ ಆಳವಾದ ಬಾವಿಯನ್ನು ರಂಧ್ರವನ್ನು ಕೊರಿಬೇಕಾದ್ರೆ ವಿಜ್ಞಾನಿಗಳಿಗೆ ಹಲವು ಸೋಜಿಗದ ವಿಷಯಗಳು ತಿಳಿದು ಬಂದವು. ಭೂಮಿಯ ಒಳಗಿನ ಉಷ್ಣತೆ ನಿರೀಕ್ಷೆ ಮಾಡೋದಕ್ಕಿಂತಲೂ ಹೆಚ್ಚು ಅಂತ ಗೊತ್ತಾಯಿತು. 12 ಕಿಲೋಮೀಟರ್ ಆಳದಲ್ಲಿ ಸುಮಾರು 180 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ದಾಖಲಾಗಿತ್ತು. ಅಲ್ಲಿ 2.7 ಬಿಲಿಯನ್ ವರ್ಷಗಳ ಹಿಂದೆ ಅಂದರೆ 270 ಕೋಟಿ ವರ್ಷಗಳ ಹಿಂದಿನ ಹಳೆಯ ಕಲ್ಲುಗಳು ಕೂಡ ಪತ್ತೆಯಾದವು. ಅಂದಾಜು 6 ಕಿಲೋಮೀಟರ್ ಆಳದಲ್ಲಿ 200 ಕೋಟಿ ವರ್ಷಗಳಷ್ಟು ಹಳೆಯದಾದಂಥ ಸೂಕ್ಷ್ಮ ಜೀವಿಗಳ ಪಳೆಯುಳಿಕೆಗಳು ಕೂಡ ಪತ್ತೆಯಾದವು. ಅಷ್ಟು ಆಳದಲ್ಲಿ ನೀರು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಮುಂಚೆ ಭಾವಿಸಲಾಗಿತ್ತು. ಆದರೆ ವಿಜ್ಞಾನಿಗಳು ಅಲ್ಲಿ ಬಿಸಿಯಾದ ಕರಿದಾಗಿದ್ದ ನೀರನ್ನು ಕೂಡ ಗುರುತಿಸಿದ್ರು ಮತ್ತು ಕಂಡುಹಿಡಿದ್ರು. ಭೂಮಿಯ ಆಳದಿಂದ ಅಪಾರ ಪ್ರಮಾಣದ ಜಲಜನಕ ಹೈಡ್ರೋಜನ್ಗಳು ಹೊರಬರೋದು ಕೂಡ ಇದರಿಂದ ಗೊತ್ತಾಯಿತು. ವಿಜ್ಞಾನಿಗಳು 15 ಕಿಲೋಮೀಟರ್ ಆಳವನ್ನು ತಲುಪುವ ಗುರಿ ಹೊಂದಿದ್ರು ಕೂಡ 12.2 ಕಿಲೋಮೀಟರ್ ತಲುಪಿದಾಗ ತಾಪಮಾನ ಅನಿರೀಕ್ಷಿತವಾಗಿ ಏರಿತು. ಆಗ ಎದುರಾದಂಥ ತಾಪಮಾನ 180 ಡಿಗ್ರಿ ಸೆಂಟಿಗ್ರೇಡ್ ತಲುಪಿತ್ತು. ಇದರಿಂದ ಕೊರೆಯುವ ಯಂತ್ರಗಳು ಮತ್ತು ಉಪಕರಣಗಳು ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ. ಹಾಗೆಯೇ ಆಳದಲ್ಲಿದ್ದಂಥ ಬಂಡೆಗಳು ಪ್ಲಾಸ್ಟಿಕ್ನಂತೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದವು. ಈ ತಾಂತ್ರಿಕ ಸವಾಲುಗಳಿಂದಾಗಿ 1992ರಲ್ಲಿ ಕೊರೆಯುವ ಕಾರ್ಯವನ್ನು ಪ್ರಾರಂಭಿಸಿದ 22 ವರ್ಷಗಳ ನಂತರ ನಿಲ್ಲಿಸಲಾಯಿತು ಮತ್ತು 1995ರಲ್ಲಿ ಯೋಜನೆಯನ್ನು ಸಂಪೂರ್ಣವಾಗಿ ಕೈಬಿಡಲಾಯಿತು. ಇಂದು ಆ ಸ್ಥಳ ಕೈಬಿಟ್ಟ ಸ್ಥಿತಿಯಲ್ಲಿಯೇ ಉಳ್ಕೊಂಡಿದೆ ಮತ್ತು ರಂಧ್ರವನ್ನು ಒಂದು ಸಣ್ಣ ಲೋಹದ ಮುಚ್ಚಳಿಂದ ಮುಚ್ಚಲಾಗೈತೆ. ಕೋಲಾ ಸೂಪರ್ ಡೀಪ್ ಬೋರ್ವೆಲ್ ಭೂಮಿಯ ಒಳ ರಚನೆಯ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬದಲಾವಣೆ ಮಾಡಿತು. ಇದು ನಾವು ಬಾಹ್ಯಾಕಾಶದ ಬಗ್ಗೆ ತಿಳಿದಿರೋದಕ್ಕಿಂತಲೂ ನಾವು ವಾಸ ಮಾಡ್ತಕ್ಕಂಥ ಭೂಮಿಯನ್ನು ಕುರಿತಾಗಿ ಕಡಿಮೆ ತಿಳಿದಿದ್ದೇವೆ ಅನ್ನೋ ಸಂಗತಿಯನ್ನು ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಡ್ತು. ಒಟ್ಟಾರೆಯಾಗಿ ಹೇಳೋದಾದರೆ ಕೋಲಾ ಸೂಪರ್ ಡೀಪ್ ಬೋರ್ವೆಲ್ ಯೋಜನೆ ಭೂವಿಜ್ಞಾನ ಇತಿಹಾಸದಲ್ಲಿ ಒಂದು ಮಹತ್ವದಂಥ ಮೈಲಿಗಲ್ಲಾಗೈತೆ. ಇದು ಭೂಪಟಲದ ರಚನೆ, ಭೂಮಿಯ ಒಳಗಿನ ಉಷ್ಣತೆಯ ತಾಪಮಾನದ ವಿತರಣೆ ಮತ್ತು ಆಳದ ನೀರಿನ ವ್ಯವಸ್ಥೆಯ ಕುರಿತು ಹೊಸ ಅರಿವನ್ನು ನಮಗೆ ನೀಡುತ್ತೆ. ಭೂಮಿಯ ಒಳಭಾಗವನ್ನು ನೇರವಾಗಿ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನಗಳು ವಿಜ್ಞಾನದಲ್ಲಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ಈ ಯೋಜನೆ ಮಾನವನ ಕುತೂಹಲ ಮತ್ತು ವೈಜ್ಞಾನಿಕ ಪರಿಶೋಧನೆ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮುಂದೆ ಒಂದು ದಿನ ಭವಿಷ್ಯದಲ್ಲಿ ಇನ್ನಷ್ಟು ಆಳವಾದ ರಂಧ್ರಗಳನ್ನು ಕೊರೆಯೋದ್ರ ಮೂಲಕ ಭೂಮಿಯ ಭೂಮಿಯ ಕೇಂದ್ರದವರೆಗೆ ತಲುಪತಕ್ಕಂಥ ಸಾಧ್ಯತೆಗಳ ಕುರಿತು ವಿಜ್ಞಾನಿಗಳು ಇನ್ನು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅವುಗಳ ಫಲಿತಾಂಶಗಳು ಅಥವಾ ಪ್ರಾಯೋಗಿಕ ಕಾರ್ಯಕ್ರಮಗಳು ಮುಂದೆ ಒಂದು ದಿವಸ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಭೂಮಿಯನ್ನು ಕುರಿತಾಗಿ ಹಲವು 10 ಸೋಜಿತ ಸಂಗತಿಗಳು ನಮಗೆ ತಿಳಿದು ಬಂದಿದ್ದಾವೆ. ಅವುಗಳನ್ನು ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.